ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ತಮಿಳುನಾಡು ಮತ್ತು ಕೇರಳದಲ್ಲಿ ನಮ್ಮ ಮೈತ್ರಿಕೂಟ ಗೆಲ್ಲುತ್ತದೆ ಎಂದು ಕಲಬುರಗಿಯಲ್ಲಿ AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ವಿಚಾರ ಕೆಲವೊಂದು ಕಡೆ ಇನ್ನೊಂದು ಗೊಂದಲವಿದೆ ಎನ್ನುವ ವರದಿ ತೋರಿಸಿದ್ದಾರೆ. ಆದರೆ ತಮಿಳುನಾಡು, ಕೇರಳದಲ್ಲಿ ನಮ್ಮ ಮೈತ್ರಿಕೂಟ ಗೆಲ್ಲುತ್ತದೆ ಎಂದು ಕಲಬುರಗಿಯಲ್ಲಿ AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಅಸ್ಸಾಂನಲ್ಲಿ ನಮಗೆ ಕಡಿಮೆ ಸೀಟ್ ಬರುತ್ತೆ ಎಂದು ಎಕ್ಸಿಟ್ ಪೋಲ್ ಹೇಳುತ್ತಿದೆ. ಆದರೆ ಅದಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುತ್ತೇವೆ. ಪಶ್ಚಿಮ ಬಂಗಾಳದಲ್ಲಿ TMC ಮುನ್ನಡೆ ಸಾಧಿಸುತ್ತೆ ಎನ್ನುವ ಮಾಹಿತಿ ಇದೆ. ಪಶ್ಚಿಮ ಬಂಗಾಳದಲ್ಲಿ NDA ಅವರು ದಬ್ಬಾಳಿಕೆ ಮಾಡಿ TMCಯನ್ನ ಟಕ್ಕರ್ ಕೊಡುವ ಕೆಲಸ ಮಾಡಿದ್ದಾರೆ. ನಾವು ಅಲ್ಲಿ ಮೊದಲನೇ ಬಾರಿ ಒಂಟಿಯಾಗಿ ಸ್ಪರ್ಧಿಸಿದ್ದೇವೆ. ಬಿಜೆಪಿ ಗೆಲ್ಲುತ್ತದೆ ಎಂದು ಅವರು ಹೇಳುತ್ತಿದ್ದಾರೆ. ಅತ್ತ TMC ಗೆಲ್ಲುತ್ತದೆ ಎಂದು ಹೇಳುತ್ತಿದ್ದಾರೆ. ಇನ್ನೆರಡು ದಿನ ಕಾಯೋಣ, ಫಲಿತಾಂಶದ ಕ್ಲಿಯರ್ ಪಿಕ್ಚರ್ ಸಿಗುತ್ತದೆ. ಪೂರ್ಣ ಫಲಿತಾಂಶ ಬಂದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ TMCಗೆ ಸಪೋರ್ಟ್ ಮಾಡುವ ಬಗ್ಗೆ ಯೋಚನೆ ಮಾಡೋಣ. ರಾಜ್ಯದಲ್ಲಿ ನಾಯಕತ್ವ ಗೊಂದಲ ವಿಚಾರ ಆದಷ್ಟು ಬೇಗ ಗೊಂದಲ ಬಗೆಹರಿಸುತ್ತೇವೆ. ಖರ್ಗೆ ಅವರು CM ಆದರೆ ಉತ್ತಮ ಎನ್ನುವ ವಿಚಾರ ಅವರು ಹೇಳುತ್ತಾರೆ. ನೀವು ಹೇಳುತ್ತೀರಿ, ಮೇಲಿನವರು ಹೇಳುತ್ತಾರೆ. ಆದರೆ ನಮ್ಮ ಹಣೆ ಬರಹ ಎನ್ನುವುದಕ್ಕಿಂತ ಐಡಿಯಾಲಜಿ ಮತ್ತು ಪಕ್ಷದಲ್ಲಿ ಇಷ್ಟು ವರ್ಷ ದುಡಿದುಕೊಂಡು ಬಂದಿದ್ದೇವೆ. ನಮ್ಮ ನಿರ್ಣಯಗಳನ್ನು ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರು ನಿರ್ಧರಿಸುತ್ತಾರೆ. ಸದ್ಯಕ್ಕೆ ರಾಜ್ಯದಲ್ಲಿ CM ಇದ್ದಾರೆ, ಹೀಗಾಗಿ ಈ ವಿಚಾರ ಬರುವುದಿಲ್ಲ. CM ಬದಲಾವಣೆ ವಿಚಾರ ಬಂದರೆ ನಾವೆಲ್ಲ ಚರ್ಚೆ ಮಾಡುತ್ತೇವೆ. ಸೋನಿಯಾ, ರಾಹುಲ್ ಗಾಂಧಿ, ನಾವು ಚರ್ಚೆ ಮಾಡುತ್ತೇವೆ. CM ಬದಲಾವಣೆಯ ಬಗ್ಗೆ ಇನ್ನೂ ಸಮಯವಿದೆ. ಆ ಸಮಯ ಬಂದ ಮೇಲೆ ನೋಡೋಣ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಲವು ರಿಸಲ್ಟು ಸ್ಪಷ್ಟವಾಗಿ ಕೆಲವು ಕಡೆ ತೋರಿಸ್ತಾ ಇದ್ದಾರೆ. ಕೆಲವು ರಿಸಲ್ಟು ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಆದರೆ ನನಗನ್ಸಿನ ಮಟ್ಟಿಗೆ ಒಂದು ನಿಚ್ಚಳವಾದಂಥ ಬಹುಮತ ತಮಿಳುನಾಡಲ್ಲಿ DMK ಬರ್ಬೋದು ಅಂತಕ್ಕಂಥ ಒಂದು ಆಸೆ ನನಗಿದೆ. ನಮ್ಮ ಮಾತನ್ನು ಆಡಿದ್ದೀನಿ ಅಲ್ಲಿ. ಅದೇ ರೀತಿಯಾಗಿ ಕೇರಳದಲ್ಲಿ UDF 6 ಬಾರಿ ಬಹುಮತ ಬರ್ತದೆ ಅಂತ ಹೇಳಿ ನಮ್ಮವರೆಲ್ಲರೂ ನನಗೆ ಈಗಾಗಲೇ ಹೇಳಿದ್ದಾರೆ. ಆಸಾಮಿನಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಅಪೇಕ್ಷಿತ ಸೀಟ್ಗಳು ಬರ್ತಾ ಇಲ್ಲ ಅಂತಕ್ಕಂಥ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಬಟ್ ಅವ್ರು ತೋರಿಸ್ತಕ್ಕಂಥ ಅಂಕೆ ಸಂಖ್ಯೆಗಳಕ್ಕಿಂತಲೂ ನಾವು ಜಾಸ್ತಿ ಬರ್ಬೋದು ಅಂತಕ್ಕಂಥ ನನಗೆ ವಿಶ್ವಾಸ ಇದೆ. ಪಾಂಡಿಚೇರಿನಲ್ಲಿ ಅಲ್ಲೂ ಕೂಡ ನಾವು BJP ವಿರುದ್ಧ ಮತ್ತು NR ಪಾರ್ಟಿ ವಿರುದ್ಧ ಸರಿಸಮಾನವಾಗಿ ಹೋರಾಟ ಮಾಡಿದ್ದೇವೆ. ಅದರ ನಿರೀಕ್ಷೆನೂ ಕೂಡ ನಮಗೆ ಇದೆ. ಬಟ್ ಮೋರ್ ಆರ್ ಲೆಸ್ ಅಲ್ಲಿ ಟಫ್ ಫೈಟ್ ಆಗಿದೆ. ಆದರೂ ನಾವು ಇನ್ನೊಂದು 2 ದಿವಸ ಕಾದು ನೋಡೋಣ. ವೆಸ್ಟ್ ಬೆಂಗಾಲ್ ಎಕ್ಸಿಟ್ ಪೋಲಿನ ಪ್ರಕಾರ ಅಥವಾ ನಮ್ಮ ಅಲ್ಲಿನ ಮಾಹಿತಿ ಪ್ರಕಾರ ಸಾಕಷ್ಟು ಹಣಾಹಣಿ ಹೋರಾಟ ಇದೆ ಮತ್ತು TMCಗೆ ಮುನ್ನಡೆ ಇದೆ ಅಂತಕ್ಕಂಥದ್ದು ಒಂದು ನಮ್ಮ ಮಾಹಿತಿ ಬರ್ತಾ ಇದೆ. ಎರಡನೇದು BJP ಮತ್ತು ಉಳಿದ ಅವರ ಅಲೈನ್ಸ್ NDA ಪಾರ್ಟ್ನರ್ಸ್ ಅವರು ಸಾಕಷ್ಟು ಸ್ವಲ್ಪ ದಬ್ಬಾಳಿಕೆ ಮಾಡಿ ಹೆದರಿಸಿ CRF ಎಲ್ಲ ಜನರಿಗೆ ಹಾಕಿ ಅಲ್ಲಿ ಮಮತಾ TMCಗೆ ಟಕ್ಕರ್ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್
ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಬೆಂಗಳೂರಿನಲ್ಲಿ ರಣಮಳೆಗೆ ಕಾಂಪೌಂಡ್ ಗೋಡೆ ಕುಸಿದು 7 ಜನ ಮೃತರಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂತಹ ದುರಂತ ಆಗಬಾರದು, ಸರಕಾರ ಸಹಾಯ ಮಾಡುತ್ತದೆ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ರಣಮಳೆಗೆ ಕಾಂಪೌಂಡ್ ಕುಸಿದು 7 ಜನ ಬಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ನೀಡಿದ್ದಾರೆ. ಹಳೆ ಕಾಂಪೌಂಡ್ ಕುಸಿದು ದುರಂತ ಸಂಭವಿಸಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ಇಂತಹ ದುರಂತ ಆಗಬಾರದು, ಸರ್ಕಾರ ಸಹಾಯ ಮಾಡುತ್ತದೆ. ಅದು ಹಳೆಯ ಕಾಂಪೌಂಡ್ ಅನ್ನುವುದು ಒಂದು ವರ್ಷನ್, ಸರಿಯಾಗಿ ಕಟ್ಟಿರಲಿಲ್ಲ ಎನ್ನುವುದು ಮತ್ತೊಂದು ವರ್ಷನ್. ಮಣ್ಣಿನ ಕಾಂಪೌಂಡ್ ಇದ್ದು ಅದು ಬಿರುಕು ಬಿಟ್ಟಿತ್ತು. ಹಳೆ ಕಾಂಪೌಂಡ್ ಹತ್ತಿರ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದಿತ್ತು. ಮೃತರ ಕುಟುಂಬಸ್ಥರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು. ಇನ್ನು ಮುಂದೆಯಾದರೂ ಅಂತಹ ಸ್ಥಳಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು. ರಸ್ತೆ ಬದಿ, ಕಾಂಪೌಂಡ್ ಬದಿ ವ್ಯಾಪಾರಸ್ಥರನ್ನ ಎಬ್ಬಿಸಿದರೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯುತ್ತೀರಿ ಅಂತಾರೆ. ಸಂಬಂಧಪಟ್ಟವರು ಅಂತಹ ವ್ಯಾಪಾರಸ್ಥರನ್ನು ಬೇರೆ ಕಡೆ ಸ್ಥಳಾವಕಾಶ ಕಲ್ಪಿಸಬೇಕು. ಇಂದು ಬೆಂಗಳೂರಿನಲ್ಲಿ ಆಗಿದೆ, ನಾಳೆ ಬೇರೊಂದು ಕಡೆ ಆಗಬಹುದು. ಸರ್ಕಾರಗಳು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದು ಕಾಂಪೌಂಡು ಹಳೆ ಕಾಂಪೌಂಡ್ ಇತ್ತು ಅಂತ ಹೇಳಿ 1 ವರ್ಷನಿದೆ, ಇನ್ನೊಂದು ವರ್ಷನೂ ಸರಿಯಾಗಿ ಕಟ್ಟಿಲ್ಲ ಅಂತಕ್ಕಂಥದ್ದು ನಾನು ನೋಡಿದೆ. ಕೆಲವು ಕಡೆ ಮಣ್ಣಿನ ಗಾಡಿ ಇದೆ, ಕೆಲವು ಕಡೆ ಕಾಂಪೌಂಡ್ ಬಿರುಕು ಬಿಚ್ಚಿದೆ. ಅದಕ್ಕೆ ನಾನು ಕೂಡ ಮಾತಾಡಿದ್ದೇನೆ. ಅಲ್ಲಿ ಒಂದು ಕಡೆ ಕಾಂಪೌಂಡ್ ಸರಿಪಡಿಸ್ಬೇಕು ಮತ್ತು ಯಾರು ಅಲ್ಲಿ ಕಾಂಪೌಂಡ್ ಹತ್ರ ಕಾಯಿಪಲ್ಯ ಮಾರ್ಕೊಂಡು ಕೂಡ್ತಾಯಿದ್ರು ಅವರಿಗೆ ಅದು ಕಾಂಪೆನ್ಸೇಷನ್ ಕೊಡಬೇಕು ತಕ್ಕಂತೆ. ಮತ್ತು ಇನ್ನು ಮುಂದೆ ಹಾಗೆ ಕಾಂಪೌಂಡ್ ಹತ್ತಿ ಎಲ್ಲ ಕಾಯಿಪಲ್ಯ ಮಾರ್ತಕ್ಕಂಥವ್ರಿಗೆ ಯಾರು ಕೂಡಿಸಬಾರ್ದು. ಇದು ಪ್ರತಿಯೊಂದು ಕಡೆ ನಡೆದಿದೆ. ಈಗ ನಮ್ಮ ಗುಲ್ಬರ್ಗಾದಲ್ಲಿ ಫುಟ್ಪಾತ್ ಮೇಲೆ ಎಲ್ಲ ಕಡೆ ಕುಂತಿರ್ತಾರೆ. ನಾವೇನಾದರೂ ಹೇಳಕ್ಕೆ ಹೋದರೆ ನೀವು ನಮ್ಮ ಹೊಟ್ಟೆ ಮೇಲೆ ಕಾಲಲ್ಲ, ಹೊಟ್ಟೆ ಮೇಲೆ ಒದಿತಾ ಇದ್ರಿ, ಹೀಗೆಲ್ಲ ಹೇಳ್ತಾರೆ. ಬಟ್ ಸಿಟಿದೊಳಗೆ ಬೇರೆ ನಾಗರಿಕರುಗಳಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದನ್ನು ಅವರೆಲ್ಲ ತಿಳ್ಕೊಳ್ಬೇಕು. ಮತ್ತು ಮುನ್ಸಿಪಾಲ್ಟಿಯವರು ಅವರಿಗೆ ಯೋಗ್ಯವಾದಂಥ ಜಾಗದಲ್ಲಿ ಇಟ್ಟು ಸಹಾಯ ಮಾಡಿದ್ರೆ ಜನ ಅಲ್ಲೇ ಹೋಗ್ತಾರೆ. ಅದಕ್ಕಾಗಿ ಇಂಥ ಏನು ಅದು ಇವತ್ತು ಬೆಂಗಳೂರಿನಲ್ಲಿ ಆಗಿದೆ, ನಾಳೆ ಇನ್ನೊಂದು ಕಡೆ ಆಗ್ಬೋದು. ಅದಕ್ಕೆ ಸರ್ಕಾರ ಇದಕ್ಕೆ ಪ್ರಿಕಾಷನ್ ತಗೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ಈ ಗಿಗ್ ವರ್ಕರ್ಸ್ ಏನಿದ್ದಾರೆ ಅಥವಾ ಈ ಸಣ್ಣ ಪುಟ್ಟ ವ್ಯಾಪಾರಿ ಮಾಡ್ತಕ್ಕಂಥವ್ರು ಅವರಿಗೆ ಸಹಾಯ ಮಾಡಬೇಕು. ನಾಳೆ ಮೇ 1ರಂದು ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯ ಎದುರುಗಡೆ ಇರುವ ಬಿ ಶ್ಯಾಮ್ ಸುಂದರ್ ರಸ್ತೆಯಲ್ಲಿನ ಲುಂಬಿನಿ ಉದ್ಯಾನವನದಲ್ಲಿ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಬುದ್ಧ ಜಯಂತಿ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಸಿದ್ಧತೆಗಳು ಭರದಿಂದ ಸಾಗಿವೆ ಎಂದು ಅಶ್ವಿನ್ ಸಂಕ ಅವರು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬುದ್ಧ ಜಯಂತಿ 2026 ಕಾರ್ಯಕ್ರಮವು ದಿನಾಂಕ 1ನೇ ಮೇ 2026 ಶುಕ್ರವಾರದಂದು ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಡಾಕ್ಟರ್ BR ಅಂಬೇಡ್ಕರ್
ಪ್ರತಿಮೆಯ ಎದುರುಗಡೆಯ ಬಿ ಶ್ಯಾಮ್ ಸುಂದರ್ ರಸ್ತೆಯಲ್ಲಿ ಇರುವ ಲುಂಬಿನಿ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಘನ ಉಪಸ್ಥಿತರಾಗಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ರಾಜ್ಯಸಭೆಯ ಸಂಸದರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಲಿದ್ದು, ಉದ್ಘಾಟನೆಗಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ, ಜಿಲ್ಲಾ ಪಂಚಾಯತ್ ಸಿಒ ಭವರ್ ಸಿಂಗ್ ಮೀನಾ, ಪಾಲಿಕೆ ಆಯುಕ್ತರಾದ ಅವಿನಾಶ್ ಶಿಂದೆ, ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈಗಾಗಲೇ ಲುಂಬಿನಿ ಉದ್ಯಾನವನದ ಸ್ವಚ್ಛತಾ ಕಾರ್ಯ ಭರದಿಂದ ಸಾಗಿದೆ ಎಂದು ಜಗತ್ ಬಡಾವಣೆಯ ನಿವಾಸಿಗಳಾದ ಅಶ್ವಿನ್ ಸಂಕ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಎಲ್ಲರಿಗೆ ಸಪ್ರೇಮ್ ಜೈ ಭೀಮ್. ನನ್ನ ಹೆಸರು ಅಶ್ವಿನ್ ಬಿ ಸಂಕ, ಜಗತ್ ಬಡಾವಣೆಯ ನಿವಾಸಿಯಾಗಿದ್ದು, ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ, ನಾಳೆ 1/5/2026 ಬುದ್ಧ ಪೂರ್ಣಿಮೆ ನಿಮಿತ್ತವಾಗಿ ನಮ್ಮ ಜಗತ್ ಬಡಾವಣೆಯ ಲುಂಬಿನಿ ಗಾರ್ಡನದಲ್ಲಿ ನಾಳೆ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಸರ್ಕಾರದಿಂದ ಆದೇಶ ಆಗಿದೆ, ಬುದ್ಧ ಪೂರ್ಣಿಮೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ. ನಾಳೆಗೆ 2ನೇ ವರ್ಷ ಸತತವಾಗಿ ಸರ್ಕಾರದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ಸರ್ಕಾರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು, ಜಿಲ್ಲಾ ಉಸ್ತುವಾರಿ ಕಲಬುರಗಿ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಪೊಲೀಸ್ ವರಿಷ್ಠರು, ಕಮಿಷನರ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಾಜರಾಗ್ತಿದ್ದಾರೆ. ಮತ್ತು ತದನಂತರ ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಜಗತ್ ಸುಂದರ್ ನಗರ್ ಬಡಾವಣೆಯ ವತಿಯಿಂದ ಈ ಬುದ್ಧ ಪೂರ್ಣಿಮೆ ನಿಮಿತ್ತವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಬುದ್ಧ ಪೂರ್ಣಿಮಾ ಜಯಂತ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಪ್ರಸಾದವನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ. ನಾಳೆ ಬೆಳಗ್ಗೆ 8:30 ಗಂಟೆಯಿಂದ ಸಾಯಂಕಾಲ 4:30 ಗಂಟೆಯವರೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ತಹಶೀಲ್ ಕಚೇರಿಯ ಪಕ್ಕದಲ್ಲಿನ MPHS ಶಾಲೆಯಲ್ಲಿ ನಡೆಯಲಿರುವ ಚುನಾವಣೆಯ ಮತದಾನದಲ್ಲಿ ತಮ್ಮ ಪ್ಯಾನೆಲ್ನ ಸದಸ್ಯರಿಗೆ ಮತ ನೀಡುವಂತೆ ಶೇಖ್ ಮುಜೀಬ್ ಅವರು ಮನವಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕಾ ಘಟಕ ಕಲಬುರಗಿ ಉತ್ತರ ವಲಯ ತಾಲೂಕಾ ಕಾರ್ಯಕಾರಿಣಿ ಸಮಿತಿಯ ಚುನಾವಣೆ 2026ರಿಂದ 2031 ಸಾಲಿಗಾಗಿ ಶೇಖ್ ಮುಜೀಬ್ ಕ್ರಿಯಾಶೀಲ ಶಿಕ್ಷಕರ ಪೆನಲ್ ಸಾಮಾನ್ಯ ಕ್ಷೇತ್ರ ಪೆನಲ್ನಲ್ಲಿ ಕ್ರಮ ಸಂಖ್ಯೆ 2ರಲ್ಲಿ ಇಟ್ಗಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕರಾದ ಅನಿಲ್ ಕುಮಾರ್ ಸುಂಠಾಣ್, ಕ್ರಮ ಸಂಖ್ಯೆ 6ರಲ್ಲಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿದ್ದಾರೂಢ ಕಾಲೋನಿ ಕಪನೂರಿನ ಸಹಶಿಕ್ಷಕರಾದ ಮೌನೇಶ್ ನಿಂಬಾಳ್, ಕ್ರಮ ಸಂಖ್ಯೆ 7ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ KPS MB ನಗರದ ದೈಹಿಕ ಶಿಕ್ಷಕರಾದ ನಾಥು ಚೌಹಾಣ್, ಕ್ರಮ ಸಂಖ್ಯೆ 8ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಶಿಫ್ ಗಂಜಿನ ಸಹಶಿಕ್ಷಕರಾದ ಪಂಡಿತ್ ರಾಯ ಬಿರಾದಾರ್, ಕ್ರಮ ಸಂಖ್ಯೆ 9ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ KSRP ಕಾಲೋನಿ ತಾಜ ಸುಲ್ತಾನ್ಪುರದ ಸಹಶಿಕ್ಷಕರಾದ ರೇವಣಸಿದ್ದಪ್ಪ ಹಾಗೂ ಕ್ರಮ ಸಂಖ್ಯೆ 12ರಲ್ಲಿ ಸರಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆ ಔರಾದ್ನ ಪ್ರಭಾರಿ ಮುಖ್ಯ ಗುರುಗಳಾದ ಶೇಖ್ ಮುಜೀಬ್ ಮತ್ತು ಮಹಿಳಾ ಕ್ಷೇತ್ರದಿಂದ ಕ್ರಮ ಸಂಖ್ಯೆ 2ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ MSK ಮಿಲ್ ನಂಬರ್ 1 ಸಹಶಿಕ್ಷಕರಾದ ಬಿಬಿ ಉಮೆ ಆಸ್ಮಾ, ಕ್ರಮ ಸಂಖ್ಯೆ 4ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮ್ಜಿನಗರದ ಸಹಶಿಕ್ಷಕರಾದ ರೇಣುಕಾ ಎನ್ ಮತ್ತು ಕ್ರಮ ಸಂಖ್ಯೆ 6ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಪನೂರಿನ ಸಹಶಿಕ್ಷಕರಾದ ಉಮಾದೇವಿ ಅವರು ಸ್ಪರ್ಧಿಸಿದ್ದು, ಮತಗಳನ್ನು ಶೇಖ್ ಮುಜೀಬ್ ಕ್ರಿಯಾಶೀಲ ಶಿಕ್ಷಕರ ಪೆನಲ್ಗೆ ನೀಡಿ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕಾಗಿ ಶೇಖ್ ಮುಜೀಬ್ ಅವರು ಸುದ್ದಿ ಸಮಯದ ಮೂಲಕ ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಸರಕಾರಿ ಪ್ರೌಢಶಾಲೆ MPHS ನಲ್ಲಿ ಬೆಳಗ್ಗೆ 8:30 ಗಂಟೆಯಿಂದ 4:30 ಗಂಟೆಯವರೆಗೆ ಮೇ 1ರಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಶೇಖ್ ಮುಜೀಬ್, ಪ್ರಭಾರಿ ಮುಖ್ಯ ಗುರುಗಳು, ಔರಾದ್ ಉರ್ದಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಈ ಒಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಉತ್ತರ ವಲಯ ಘಟಕದ ಕಾರ್ಯಕಾರಿ ಸಮಿತಿಯ ಚುನಾವಣೆ ಇರುವ ಪ್ರಯುಕ್ತ 2026 ಹಾಗೂ 31ನೇ ಅವಧಿಗಾಗಿ ನಮ್ಮ ಉತ್ತರ ವಲಯದ ಎಲ್ಲ ಗೌರವಾನ್ವಿತ ಮುಖ್ಯ ಗುರುಗಳು ಹಾಗೂ ಗುರುಮಾತೆಯರು ಹಾಗೂ ಎಲ್ಲ ಶಿಕ್ಷಕ ವೃಂದವರಿಗೆ ಮನವಿ ಮಾಡುವೇನೆಂದರೆ 2026-31ನೇ ಸಾಲಿಗಾಗಿ ಈ ಶೇಖ್ ಮುಜೀಬ್ ನೇತೃತ್ವದ ಪೆನಲ್ ಏನಪ್ಪಾ ಅಂತಂದ್ರೆ ತಮ್ಮ ಅಮೂಲ್ಯವಾದಂಥ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ತಾವು ಎಲ್ಲರೂ
ದಿನಾಂಕ 1/5/2026 ಸ್ಥಳ ನಮ್ಮ MPHS ಸೂಪರ್ ಮಾರ್ಕೆಟ್ ಸ್ಥಳಕ್ಕೆ ಬಂದು ತಮ್ಮ ಪ್ರಚಂಡ ಬಹುಮತದಿಂದ ಶೇಖ್ ಮುಜೀಬ್ ನೇತೃತ್ವದ ಪ್ಯಾನೆಲ್ ಅನ್ನು ಆರಿಸ್ತೀನೆಂದು ನಾನು ಭಾವಿಸಿದ್ದೀನಿ. ಸಾಮಾನ್ಯ ಅಭ್ಯರ್ಥಿಯಲ್ಲಿ 6 ಜನವನ್ನು ತಾವು ಆಯ್ಕೆ ಮಾಡಬೇಕಾಗಿದೆ. ಮಹಿಳಾ ಮೀಸಲಾತಿಯಲ್ಲಿ 3 ಜನವನ್ನು ಆಯ್ಕೆ ಮಾಡಿ ನನ್ನ 9 ಅಭ್ಯರ್ಥಿಗಳನ್ನು ಶೇಖ್ ಮುಜೀಬ್ ನೇತೃತ್ವದ ಪ್ಯಾನೆಲ್ ಅನ್ನು ಪ್ರಚಂಡ ಬಹುಮತದಿಂದ ತಮ್ಮ ಅಮೂಲ್ಯವಾದ ಮತವನ್ನು ನೀಡ್ತೀರಿ. ಹಾಗೂ ನಾನು 5 ವರ್ಷ ಶಿಕ್ಷಕರ ಸೇವೆಯನ್ನು ಬಹಳ ಹಂತವಾಗಿ ನಾನು ಮಾಡಿದ್ದೀನಿ. ಇದು ಒಂದು ಅವಕಾಶ ತಾವು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಉತ್ತರ ವಲಯದಲ್ಲಿ ಒಂದು ಒಳ್ಳೆ ರೀತಿಯಾಗಿರುವಂತಹ ಗುರುಭವನವನ್ನು ನಿರ್ಮಾಣ ಮಾಡಲು ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಶ್ರಾವಣ ತಿಂಗಳಲ್ಲಿ ಪ್ರತಿ ಸೋಮವಾರ ಶ್ರಾವಣ ದಿನ ಅರ್ಧ ದಿನ ಶಾಲೆಯನ್ನು ರಜೆಯನ್ನು ಘೋಷಣೆ ಮಾಡಲು ನಾವೆಲ್ಲ ಪದಾಧಿಕಾರಿಗಳನ್ನು ಮನವಿ ಮಾಡ್ತಾ ಇದ್ದೀನಿ. ತಮ್ಮ ಮತದಾರರಲ್ಲಿ ಇನ್ನೊಂದು ಸರ್ತಿ ಮನವಿ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಮತದಾನ ನಡೆಯುವ ಸಮಯವನ್ನು 8:30ರಿಂದ 4:30ವರೆಗೆ ಇರುತ್ತದೆ. ತಾವು ಬರುವಾಗ ಮತದಾರರು ತಮ್ಮ ID ಕಾರ್ಡ್ ಗುರುತಿನ ಚೀಟಿಯನ್ನು ತಪ್ಪದೇ ತರಬೇಕು. ಇಲ್ಲಾಂದ್ರೆ ನಮ್ಮ ID ಕೊಟ್ಟಿರುವಂತ ಗುರುತಿನ ಚೀಟಿ, ಸರ್ಕಾರದಿಂದ ತಂದಿರುವಂತ ಗುರುತಿನ ಚೀಟಿ, ಯಾವುದಾದರೂ ಒಂದು ಚೀಟಿಯನ್ನು ತಾವು ಮತದಾರರು ತರಬೇಕು. ಅಲ್ಲೇ ಏನಪ್ಪಾ ಅಂತಂದ್ರೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ನೀಡಿ ಶೇಖ್ ಮುಜೀಬ್ ನೇತೃತ್ವದಾಗ ಏನು ಪೆನಲ್ ಆಗಿದೆ ಈ ಪೆನಲ್ ಅನ್ನು ತಮ್ಮ ಪ್ರಚಂಡ ಬಹುಮತದಿಂದ ಆರಿಸ್ತೀನೆಂದು ನಾನು ಭಾವಿಸಿ 2 ಮಾತುಗಳನ್ನು ಮುಗಿಸುತ್ತೇನೆ. ಕಲಬುರಗಿ ಉತ್ತರ ವಲಯ ತಾಲೂಕಿನ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು. ನಾಳೆ 1/5/2026 ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಉತ್ತರ ವಲಯ ಘಟಕದ ಚುನಾವಣೆ ನಡೀತಾ ಇದೆ. ಚುನಾವಣೆ ಸಮಯ ಬೆಳಿಗ್ಗೆ 8:30ರಿಂದ ಸಾಯಂಕಾಲ 4:30 ತಹಶೀಲ್ ಆಫೀಸ್ ಹತ್ತಿರ ಇರತಕ್ಕಂತಹ MPHS ಶಾಲೆಯಲ್ಲಿ ಈ ಮತದಾನ ಕೇಂದ್ರ ಇರ್ತದೆ. ಸೊ ಅದಕ್ಕೋಸ್ಕರ ತಾವು ಮರೆಯಬೇಡಿ. ನಾಳೆ ಎಷ್ಟೇ ತಕ್ಲೀಫ್ ಇದ್ರೂ ಕೂಡ, ಬಿಸಿಲಿದ್ರೂ ಕೂಡ ಈ ಚುನಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ತಾವೆಲ್ಲ ಆತ್ಮೀಯರು ಬಂದು ಭಾಗವಹಿಸಿ ತಮ್ಮ ಅಮೂಲ್ಯವಾದಂತಹ ಮತವನ್ನು ಶ್ರೀ ಶೇಖ್ ಮುಜೀಬ್ ರವರ ಪೆನಲ್ನ ಆ ಒಂದು ಸಂಪೂರ್ಣ ಎಲ್ಲ ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ಚಲಾಯಿಸಿ ಮತ್ತೊಮ್ಮೆ ಅವರಿಗೆ ಕಲಬುರಗಿ ಉತ್ತರ ವಲಯ ತಾಲೂಕಿನಲ್ಲಿ ಒಂದು ಅಧ್ಯಕ್ಷರು ಹಾಗೂ ಸಮಸ್ತ ಪದಾಧಿಕಾರಿಗಳ ಆಗಿ ನಾವು ಅವರ ಸೇವೆಯನ್ನು ಪಡೆದುಕೊಳ್ಳಲು ತಮ್ಮ ಮತದಾನ ಬಹಳ ಮಹತ್ವ ಇರುತ್ತದೆ. ಅದಕ್ಕೆ ದಯವಿಟ್ಟು ತಾವು ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸಿ ಇವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತರಬೇಕೆಂದು ನಾನು ಶೇಖ್ ಮುಜೀಬರ್ ಅವರ ಪರವಾಗಿ ಮತ್ತು ಅವರ ಪೆನಲ್ನ ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸ್ಟೇಷನ್ ಬಜಾರ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅಂತಾರಾಜ್ಯ ಕುಖ್ಯಾತ ಮನೆಗಳ್ಳನನ್ನು ಬಂಧಿಸಿ 14 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಮಾಹಿತಿ ನೀಡಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅಂತಾರಾಜ್ಯ ಕುಖ್ಯಾತ ಮನೆಗಳ್ಳನನ್ನು ಬಂಧಿಸಿ 14 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ. ಡಾಕ್ಟರ್ ಶರಣಪ್ಪ SD, ಪೊಲೀಸ್ ಆಯುಕ್ತರು ಕಲಬುರಗಿ ಇವರ ಮಾರ್ಗದರ್ಶನದಲ್ಲಿ ಪ್ರವೀಣ್ H ನಾಯಕ್, ಉಪ ಪೊಲೀಸ್ ಆಯುಕ್ತರ ಮತ್ತು ಶರಣಬಸಪ್ಪ ಸುಬೇದಾರ್, ಸಹಾಯಕ ಪೊಲೀಸ್ ಆಯುಕ್ತರು ದಕ್ಷಿಣ ಉಪವಿಭಾಗ ಕಲಬುರಗಿ ನಗರ ಹಾಗೂ ಗುರುಲಿಂಗಪ್ಪ ಗೌಡ ಪಾಟೀಲ್ PI ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಕಲಬುರಗಿ ಇವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪ್ರಭಾಕರ್ CHC, ಸಿರಾಜ್ ಪಟೇಲ್ CHC, ಶಿವಲಿಂಗ್ CPC, ಯಲ್ಲಪ್ಪ CPC, ಸಂಗಣ್ಣ CPC, ಮೋಸಿನ್ CPC,
ನೀಲಕಂಠ ಪಾಟೀಲ್, ಮಲ್ಲಣ್ಣ ಸಿಪಿಸಿ ಹಾಗೂ ಚನ್ನವೀರೇಶ್ ಎಎಚ್ಸಿ ಇವರನ್ನ ಒಳಗೊಂಡ ತಂಡವು ಆರೋಪಿತನ ಕುರಿತು ತಾಂತ್ರಿಕವಾಗಿ ಮಾಹಿತಿ ಕಲೆ ಹಾಕಿ ದಿನಾಂಕ 23ನೇ ಮಾರ್ಚ್ 2026ರಂದು ಈ ಪ್ರಕರಣದ ಆರೋಪಿತನಾದ ಶಿವಪ್ರಸಾದ್ ಆದಿನಾರಾಯಣ ಮಂತ್ರಿ, ವಯಸ್ಸು 61, ಉದ್ಯೋಗ ಚಾಲಕ ಕೆಲಸ ಸಾಕಿನ್, ಈಸರ್ ಮಂಡಲ್, ನಾಗವರಂ, ಮೆಡಿಚಲ್, ಮಲ್ಕಾಜಿಗಿರಿ ಈತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿತನು ಕಳ್ಳತನ ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದು, ಆರೋಪಿತನಿಂದ 5 ಗ್ರಾಂ ಬಂಗಾರದ ಚೈನ್, 5 ಗ್ರಾಂ ಬಂಗಾರದ ಬ್ರೇಸ್ಲೆಟ್, 10 ಗ್ರಾಂ ಬಂಗಾರದ 2 ಉಂಗುರಗಳು, 5 ಗ್ರಾಂ ಬಂಗಾರದ ಜುಮಕಿ, 25 ಗ್ರಾಂ ಬಂಗಾರದ ನೆಕ್ಲೆಸ್, 20 ಗ್ರಾಂ 5 ಬಂಗಾರದ ಉಂಗುರ, 15 ಗ್ರಾಂ ಬಂಗಾರದ ಲಾಕೆಟ್, 5 ಗ್ರಾಂ ಬಂಗಾರದ ಕಿವಿಯೋಲೆ, ಹೀಗೆ ಒಟ್ಟು 14 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿಪಡಿಸಿಕೊಂಡು ಆರೋಪಿತನ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಪ್ರಕರಣದ ಆರೋಪಿತನನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಶ್ಲಾಘಿಸಿದ್ದಾರೆ. ಒಳ್ಳೆಯ ಪತ್ತೆ ಕಾರ್ಯಾಗಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ಒಂದು ಅಂತರ್ ಜಿಲ್ಲೆ ಮತ್ತು ಅಂತರ್ರಾಜ್ಯ ಮನೆಗಳ್ಳತನ ಮಾಡ್ತಾ ಇರುವ ಆರೋಪಿ. ಈಗಾಗಲೇ ಕಳೆದ ವರ್ಷವೂ ನನ್ನ ಬಂಧಿಸಲಾಗಿತ್ತು. ಮಂತ್ರಿ ಶಂಕರ್ ಅಂತ ತಮ್ಮೆಲ್ಲ ಗುರುತಿದೆ. ಅವನ ಮೇಲೆ ಸುಮಾರು 240ಕ್ಕಿಂತ ಹೆಚ್ಚು ಅಪರಾಧಗಳಲ್ಲಿ ಅವನು ಭಾಗಿಯಾಗಿದ್ದಾನೆ. ಕಳೆದ ವರ್ಷ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ತಂಡ ಬಂಧನ ಮಾಡಿದರು. ಈ ವರ್ಷ ಇಲ್ಲಿ ಏನು ಒಂದು ಅಪಾರ್ಟ್ಮೆಂಟಲ್ಲಿ ರಾತ್ರಿ ಹೊತ್ತು ನುಗ್ಗಿ ಅಪಾರ್ಟ್ಮೆಂಟ್ಗಳಲ್ಲಿ ಇರುವ ಯಾವುದಾದ್ರೂ ಲಾಕ್ಡ್ ಹೌಸ್ ಅದನ್ನು ರೆಕ್ಕಿ ಮಾಡಿ ಬೇರೆ ಎಲ್ಲ ಮನೆಗಳ ಒಂದು ಹೊರಗಡೆಯಿಂದ ಚಿಲಕ ಹಾಕಿ ಏನದು ಲಾಕ್ಡ್ ಹೌಸ್ ಇದೆ ಅದನ್ನು ಬ್ರೇಕ್ ಮಾಡಿ ಅದರಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದ. ಅದರಲ್ಲಿ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ದೊರೆತ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಅವನನ್ನು ಮತ್ತೆ ಬಂಧನ ಮಾಡಿದ್ದಾರೆ. ಅವನ ಬಂಧನದಿಂದ ಸುಮಾರು 10 ತೊಲಿ ಗೋಲ್ಡ್ ಏನು ಕಳ್ಳತನ ಆಗಿತ್ತು ಅದನ್ನು ಸುಮಾರು 14 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದಕ್ಕೆ ನಾನು ಎಂಟೈರ್ ತಂಡಕ್ಕೆ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್, ACP ಸೌತ್ ಮತ್ತು DCP ಕ್ರೈಮ್ ಅದರ ಜೊತೆಗೆ ಅಪರಾಧ ದಳದ ಸಿಬ್ಬಂದಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಪ್ರಶಂಸನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ಟೇಷನ್ ಬಜಾರ್ ಪೊಲೀಸರಿಂದ ದೇವಸ್ಥಾನ ಕಳ್ಳನನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ತಿಳಿಸಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸರಿಂದ ದೇವಸ್ಥಾನ ಕಳ್ಳನ ಬಂಧನ ಮಾಡಲಾಗಿದೆ. ದಿನಾಂಕ 2ನೇ ಏಪ್ರಿಲ್ 2026ರಂದು ಈ ಪ್ರಕರಣದಲ್ಲಿ ಆರೋಪಿತನಾದ ಮೊಹಮ್ಮದ್ ಅಹ್ಮದ್ ತಂದೆ ಮೊಹಮ್ಮದ್ ನಯೀಂ ಶೇಖ್, ವಯಸ್ಸು 19 ವರ್ಷ, ಜಾತಿ ಮುಸ್ಲಿಂ, ಉದ್ಯೋಗ ವ್ಯಾಪಾರ ಸಾಕಿನ್, ಉಪ್ಪಾರಗಲಿ, ಮೌಲವಿ ಮಸ್ಜಿದ್, ಅಫ್ಜಲ್ಪುರ್ ತಾಲೂಕಾ, ಅಫ್ಜಲ್ಪುರ್ ಜಿಲ್ಲಾ, ಕಲಬುರಗಿ, ಹಾವ ಸುಲ್ತಾನ್ ಫಂಕ್ಷನ್ ಹಾಲ್, ಹಾಗರಗ ರೋಡ್, ಕಲಬುರಗಿ ಈತನನ್ನು ವಶಕ್ಕೆ ಪಡೆದುಕೊಂಡು ಆತನಿಂದ 7 ಗ್ರಾಂ ಬಂಗಾರದ ತಾಳಿ, 2 ಗ್ರಾಂ ಬಂಗಾರದ ತಾಳಿ, 100 ಗ್ರಾಂ ಬೆಳ್ಳಿಯ ಮೂರ್ತಿ, ಒಟ್ಟು ಅಂದಾಜು ಕಿಮ್ಮತ್ತು 1,37,000 ರೂಪಾಯಿ ಕಿಮ್ಮತ್ತಿನ ಮುದ್ದೆಮಾಲನ್ನು ಜಪ್ತಿ ಮಾಡಿಕೊಂಡು ಆರೋಪಿತನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ತನಿಖಾಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡಕ್ಕೆ ಪೊಲೀಸ್ ಆಯುಕ್ತರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸ್ಟೇಷನ್ ಬಜಾರಲ್ಲಿ ಒಂದು ವಕೀಲರ ಬಡಾವಣೆ ಇದೆ. ಅದರಲ್ಲಿ ಇತ್ತೀಚೆಗೆ ಒಂದು ನೂತನವಾಗಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಉದ್ಘಾಟನೆ ಪ್ರಾರಂಭ ಮಾಡಿದರು. ಅಲ್ಲಿ ಈ ದೇವಸ್ಥಾನ ಕಳ್ಳತನ ಮಾಡುವ ಒಬ್ಬ ಆರೋಪಿ, ರೂಢಿಗತ ಆರೋಪಿ, ಅಲ್ಲಿರುವ ಒಂದು ಪ್ರತಿಮೆ ಮೇರೆಗಿರುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡಿರ್ತಾರೆ. ಅದನ್ನು ಕೂಡ ಇವರು ವೈಜ್ಞಾನಿಕ ರೀತಿಯ ಸಾಕ್ಷ್ಯಗಳ ಆಧಾರದ ಮೇರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಏನು ಅರೌಂಡ್ 10 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು 100 ಗ್ರಾಮ್ ಏನು ಬೆಳ್ಳಿಯ ಮೂರ್ತಿ ಇದೆ, ಮಹಾಲಕ್ಷ್ಮಿ ಮೂರ್ತಿ ಇದೆ, ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ನಿಯರ್ಲಿ 1,40,000 ಸೊ ಎರಡೂ ಪ್ರಕರಣಗಳಲ್ಲಿ ಸುಮಾರು 15,50,000 ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದಕ್ಕೆ ಎಂಟೈರ್ ತಂಡಕ್ಕೆ ನಾವು ಅಭಿನಂದನೆಗಳನ್ನು ಮತ್ತು ಪ್ರಶಂಸನೆಗಳನ್ನು ತಿಳಿಸ್ತಾ ಇದ್ದೀವಿ. ಏನು 2ನೇ ಪ್ರಕರಣದಲ್ಲಿ ದೇವಸ್ಥಾನ ಕಳ್ಳತನ ಇದೆ, ಅದರಲ್ಲಿಯೂ ಕೂಡ ಅವನ ಮೇಲೆ ಹಳೆಯ 4 ದೇವಸ್ಥಾನ ಕಳ್ಳತನ ಪ್ರಕರಣವಿದೆ. ಇದಕ್ಕೆ ಬಿಟ್ಟು 3 ಆಗುತ್ತೆ, ಒಟ್ಟು 4 ದೇವಸ್ಥಾನ ಕಳ್ಳತನ ಮಾಡೋದಿಲ್ಲ. ಓನ್ಲಿ ಟೆಂಪಲ್ ಅಫೆನ್ಸಸ್. ಕಳೆದ ವರ್ಷ ಅವನ ಮೇಲೂ ಕೂಡ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಅಪರಾಧ ಆಗಿತ್ತು. ಅಲ್ಲಿ 2 ಪ್ರಕರಣ ಪತ್ತೆಯಾಗಿತ್ತು. ನಾಳೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ SS ಪಾಟೀಲ್ ಸಭಾಂಗಣದಲ್ಲಿ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯ 23ನೇ ವಾರ್ಷಿಕ ಕಲಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ.
ಶುಕ್ರವಾರ ದಿನಾಂಕ 1 ಮೇ 2026 ಕಾಯಕ ದಿನ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ SS ಪಾಟೀಲ್ ಸಭಾಂಗಣದಲ್ಲಿ ಸಾಯಂಕಾಲ 4:30 ಗಂಟೆಗೆ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯ 23ನೆಯ ವಾರ್ಷಿಕ ಕಲಾ ಮಹೋತ್ಸವವನ್ನ ಆಚರಿಸಲಾಗುತ್ತಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ದಿನೇಶ್ ಪಾಟೀಲ್, ಕಾರ್ಯದರ್ಶಿಗಳಾದ AS ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರು. ಚೈತನ್ಯ ಶ್ರೀ ಕಲಾ ಪ್ರಶಸ್ತಿ ಅಂತ ಹೇಳಿ ಕೊಡ್ತಾ ಬರ್ತಾ ಇದ್ದೀವಿ. ಈಗ 2 ವರ್ಷದಿಂದ ನಮ್ಮ ತಾಯಿಯವರ ಹೆಸರಿನಲ್ಲಿ ಒಬ್ಬ ಮಹಿಳಾ ಕಲಾವಿದರನ್ನು ನಾವು ಪ್ರಶಸ್ತಿ ಚೈತನ್ಯ ಶ್ರೀ ಕಲಾ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ಸರಿ ಚೈತನ್ಯ ಶ್ರೀ ಕಲಾ ಪ್ರಶಸ್ತಿಯನ್ನು ಡಾಕ್ಟರ್ ಮೋಹನ್ ರಾವ್ ಬಿ ಪಂಚಾಳ್, ಮುಖ್ಯಸ್ಥರು ದೃಶ್ಯಕಲಾ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರಿಗೆ ಕೊಡ್ತಾ ಇದ್ದೀವಿ. ಮತ್ತು ಮಾತುಶ್ರೀ ಕಾಂತಾಬಾಯಿ ಪಾಟೀಲ್ ಬಂಪೂರ್ ಇವರ ಸ್ಮರಣಾರ್ಥ ಚೈತನ್ಯ ಶ್ರೀ ಕಲಾ ಪ್ರಶಸ್ತಿ ಮಹಿಳೆಯರಿಗಾಗಿ ಡಾಕ್ಟರ್ ವಿಶ್ವೇಶ್ವರಯ್ಯ ತಿವಾರಿ, ದೃಶ್ಯಕಲಾ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ ಇವರಿಗೆ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಬ್ಬರು ನಾಗರಾಜ್ ಕುಂಬಾರ್ ಅಂಥೇಳಿ, ಅವರು ನಟ ನಿರ್ದೇಶಕರು, ಚಿತ್ರಕಲಾವಿದರು. ಅವರು ಡಾಕ್ಟರ್ AS ಪಾಟೀಲ್ ಅವರ ಒಂದು ಚೈತನ್ಯ ಕಲಾ ದಾಸೋಹ ಎಂಬ ಒಂದು ಸಾಕ್ಷಿ ಚಿತ್ರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಒಂದು ಇದರಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಮತ್ತು ಶ್ರೀ ಸುನೀಲ್ ಸಾಗರ್, ಒಬ್ಬ ಸಂಶೋಧನಾ ವಿದ್ಯಾರ್ಥಿ, ಹಂಪಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ AS ಪಾಟೀಲ್ ಅವರ ಹೆಸರು ಮೇಲೆ ಒಂದು PhD ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.